ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು 11 ಅಮಾಯಕರ ಕೊಲೆಗೆ ಇಡೀ ಸರ್ಕಾರವೇ ಕಾರಣ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಎಲ್ಲರೂ ಕೂಡ ರಾಜೀನಾಮೆ ಕೊಡಬೇಕು, ತೊಲಗಿ ಹೋಗಬೇಕು ಅಂತ ಹೇಳಿದ್ದಾರೆ. ಬನ್ನಿ ಏನ್ ಹೇಳಿದ್ರು ಅಶೋಕ್, ಟಿವಿ9 ಜೊತೆ ಮಾತನಾಡ್ತಾ ನೋಡೋಣ. ಈಗ ಕಾಲ್ತುಣಿತ ಪ್ರಕರಣಕ್ಕೆ ಒಂದು ಹೊಸ ತಿರುವು ಕೂಡ ಸಿಕ್ಕಿದೆ. ವಿಧಾನಸೌಧದ DCP ಅವರು ಇದು ಆತಂಕದ ವಿಚಾರವನ್ನ ಅಪಾಯ ಇದೆ ಅಂತೇಳಿ ಮೊದಲೇನೆ 4ನೇ ತಾರೀಕು DAPR ತಿಳಿಸಿದ್ರು ಸರ್. ಪೊಲೀಸರು ಪದೇ ಪದೇ ಒಳ್ಳೆ ಗಿಣಿಗೆ ಹೇಳ್ದಂಗೆ ನಾವು ಹೇಳ್ತಿರಲ್ಲ, ಹಳ್ಳಿ ಕಡೆ ಗಿಣಿಗೆ ಹೇಳ್ದಂಗೆ ಹೇಳಿದ್ದಾರೆ. ಬೇಡಣ ಸಾರ್, ಬೇಡ ಸಾರ್ ಅಂತ ಪೊಲೀಸ್ ಕಮಿಷನರ್ ಹೇಳಿದ್ದಾರೆ, DCP ಹೇಳಿದ್ದಾರೆ. ಇಷ್ಟು ಹೇಳಿದ್ರು ಕೂಡ ಇವ್ರಿಗೆ ಮಾನ ಮರ್ಯಾದೆ ಇಲ್ದಿರ ಇಲ್ಲಿ ಕಾರ್ಯಕ್ರಮ ಮಾಡಿ ಮತ್ತೆ ಜನಗಳಿಗೆ ಹೇಳಿದ್ದಾರೆ, ಈ ಕಾರ್ಯಕ್ರಮ ಮುಗಿಯೋರ್ಗೆ ಯಾರೂ ಅಲ್ಲಿ ಹೋಗ್ಬಾರ್ದು, ಗೇಟ್ ತೆಗಿಬಾರ್ದು, ಎಲ್ಲ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಪತ್ರದಲ್ಲೂ ಕೂಡ ಸ್ಪಷ್ಟವಾದ ಉಲ್ಲೇಖ ಮಾಡಿ, ಆ ಪತ್ರ ಕೂಡ ನಿಮ್ಮ ಕೈಲೇ ಇದೆ ನೋಡಿ. ಪತ್ರ ಇಲ್ಲಿ ಸ್ಪಷ್ಟ ಇದೆ. ನಮ್ಮ DCP, ವಿಧಾನಸೌಧದ DCP ನೋಡಪ್ಪ, ವಿಧಾನಸೌಧದ DCP ಸ್ಪಷ್ಟವಾಗಿ ಹೇಳಿದ್ದಾರೆ, ಬೇಡ 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 ಅಂತ, ಬೇಡ ಅಂತ ಹೇಳಿದ್ದಾರೆ. ಪಾಪ ಅವ್ರು ಸಸ್ಪೆಂಡ್ ಆಗ್ಬಿಡ್ತಾರೆ, ಯಾಕೆ ಬೇಡ ಬೇಡ ಅಂತ ಹೇಳಿದ್ರು ಹಠ ಹಿಡಿದಿದ್ದಾರೆ. ಇವರು ಹಠ ಹಿಡಿದು ಮಾಡಿರೋದ್ರಿಂದ ಈ ಅನಾಹುತ ಆಗಿದೆ. ಅನಾಹುತಕ್ಕೆ, ಈ ಕೊಲೆಗೆ ನೇರ ಕಾರಣ ಸರ್ಕಾರನೇ. ಅದಕ್ಕೆ ಪನಿಷ್ಮೆಂಟ್ ಆಗಬೇಕು. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಎಂಟೈರ್ ಸರ್ಕಾರ ವಜಾ ಮಾಡಬೇಕು ಅಂತ ಹೇಳಿ ಆಯ್ತಿದ್ರು ಕೂಡ ಯಾಕೆ ಒಂದು ಕಾರ್ಯಕ್ರಮ ಮಾಡಿದ್ರು ಅಂತ ಹೇಳಿ. ಹಾಗಾದ್ರೆ ಯಾಕೆ ಕಾರ್ಯಕ್ರಮ ಅಂದ್ರೆ ಅವರ ವರ್ಚಸ್ಸನ್ನ ಜಾಸ್ತಿ ಮಾಡ್ಕೊಳಕ್ಕೋಸ್ಕರ ಇಂಡಿವಿಜುವಲ್ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಕಾಂಪಿಟೇಷನ್, ಯಾರಿಗೆ ವರ್ಚಸ್ಸು ಅಂತೇಳಿ, ಅದಕ್ಕೋಸ್ಕರ ಈ ಅನಾಹುತ ಆಗಿದೆ. ವಿಧಾನಸೌಧದ ಒಂದು ಜನನ ಅಳ್ಳಾಡಬಾರ್ದು ಅಂತ ಒಂದು ಸೂಚನೆ ಕೊಟ್ಟಿದ್ರು ಅಂತ ಹೇಳ್ತಿದ್ರಿ ಡಯಾಸ್ ಅಲ್ಲಿದ್ದವರು. ಹೌದು, 3 ಅಥವಾ 4 ಗಂಟೆಯಲ್ಲಿ ಆ ಸ್ಟೇಡಿಯಂ ಓಪನ್ ಮಾಡಿಬಿಟ್ಟಿದ್ರೆ ಏನಾವತ್ತ ಆಗಲಿಲ್ಲ. ಇಲ್ಲಿರೋರು ಹೇಳಿದ್ರಂತೆ, ನಾವು ಇಲ್ಲಿ ಕಾರ್ಯಕ್ರಮ ಮುಗಿಯೋವರೆಗೂ ಜನಗಣಮನ ಹೇಳೋವರೆಗೂ ಅಲ್ಲಿ ಯಾವುದೇ ಗೇಟ್ ಓಪನ್ ಮಾಡಬಾರ್ದು ಅಂತ. ಜನ ನುಗ್ಗಿದ್ರು, ಗೇಟ್ಗಳು ಮುರಿದೋಯ್ತು, ಜನ ಸತ್ತೋದ್ರು. ಇದಕ್ಕೂ ನೇರ ಕಾರಣ ಸರ್ಕಾರದ ಆತುರದ ನಿರ್ಧಾರ. ಸರ್ಕಾರದ ಈ ಕಾರ್ಯಕ್ರಮ ಆಯೋಜನೆ ಮಾಡಿರೋದೇ ಅವರ ಈ ಅನಾಹುತಕ್ಕೆ ಕಾರಣ. ಹೋಮ್ ಮಿನಿಸ್ಟರ್ ಕೆಲಸ ನಿಭಾಯಿಸ್ತಿದ್ದಂತರು ವಿಚಾರ ಮೊದಲೇ ಇದ್ರೆಲ್ಲ ಸೆಕ್ಯೂರಿಟಿ ವ್ಯವಸ್ಥೆ ಮಾಡ್ಕೋಬಹುದಿತ್ತ, ಆರಾಮ್ಸೆ ಮಾಡ್ಕೊಬೋದಾಯ್ತು ಮನಸ್ಸು ಮಾಡಿದ್ರೆ. ನಿಮ್ಮ ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಈ ಸಂದರ್ಭದಲ್ಲಿ? ಸರ್ಕಾರಕ್ಕೆ ನಿಮ್ಮ ಆಗ್ರಹ ಏನು ಸರ್? ಸರ್ಕಾರ ಎಂಟೈರ್ ಸರ್ಕಾರ ತೊಲಗೋಗ್ಬೇಕು, ರಾಜೀನಾಮೆ ಕೊಡಬೇಕು, ತೊಲಗೋಗ್ಬೇಕು ಎಂಟೈರ್ ಸರ್ಕಾರ, ಇಲ್ಲ ವಜಾ ಮಾಡ್ಬಿಡ್ಬೇಕು ಸರ್ಕಾರ. ರಾಜೀನಾಮೆ ಕೊಡುವವರೆಗೂ ನಿಮ್ಮ ಹೋರಾಟ ನಿರಂತರನ? ಹೌದೌದು, ಹೋರಾಟ ನಡೀತದೆ. ಇದಿಷ್ಟು ವಿಪಕ್ಷ ನಾಯಕರಿಂದ ಆರ್ ಅಶೋಕ್ ಅವರ ಮಾತು. ಈ ಒಂದು ಪತ್ರದಲ್ಲಿ ಉಲ್ಲೇಖ ಮಾಡಿದ್ರು ಕೂಡ, DCP ಅವರು ಈ ಒಂದು ಅಪಾಯದ ವಿಚಾರವನ್ನು ಉಲ್ಲೇಖ ಮಾಡಿದ್ರು ಕೂಡ ಯಾವುದೇ ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ಳಲಿಲ್ಲ. ಹಾಗಾಗಿ ಸರ್ಕಾರ ನೇರವಾಗಿ ಹೊಣೆಯನ್ನು ಹೊತ್ತಿದೆ, ಅವರು ರಾಜೀನಾಮೆ ಕೊಡಲೇಬೇಕನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಅಶೋಕ್ ಜೊತೆ ಸುನಿಲ್, ಟಿವಿ9 ಬೆಂಗಳೂರು. ಇನ್ನು ಅಪಾಯದ ಮುನ್ನೆಚ್ಚರಿಕೆ ಸಂಬಂಧ DCP ಪತ್ರ ವಿಚಾರ, ಕಾಲ್ತುಳಿತ ದುರಂತದ ಬಗ್ಗೆ ತನಿಖೆ ಪ್ರಾರಂಭ ಆಗಿದೆ. ನಾನು ಹೇಳಿಕೆಯನ್ನ ಕೊಡೋದು ಸರಿ ಕಾಣೋದಿಲ್ಲ ಅಂತ ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ತನಿಖೆ ಪ್ರಾರಂಭ ಆಗಿದೆ. ಅದರಿಂದ ತನಿಖೆ ಪ್ರಾರಂಭ ಆಗಿರುವಾಗ ನಾವು ಏನು ಕೂಡ ಹೇಳಿಕೆಗಳನ್ನು ಕೊಡೋದು ಸರಿ ಕಾಣಿಸಲ್ಲ ಅಂತ ಹೇಳಿದ್ದೀನಿ. ಇಲ್ಲೂ ಅದೇ ಹೇಳ್ತೀನಿ. ಇನ್ನು RCB DNA ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವಿರುದ್ಧವೂ ಕೂಡ ದೂರು ದಾಖಲಾಗಿದೆ. RCB ಮತ್ತು DNA ಹಾಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರ ವಿರುದ್ಧ ಕೂಡ ಕಂಪ್ಲೇಂಟ್ ಈಗ ರಿಜಿಸ್ಟರ್ ಆಗಿದೆ. CD ಸಾಕ್ಷ್ಯವನ್ನ ತಂದು ದೂರನ್ನ ದಾಖಲಿಸಿದ್ದಾರೆ ಉಮೇಶ್ ಅನ್ನೋರು. ಇವರು ಕಬ್ಬನ್ ಪಾರ್ಕ್ ನಡಿಗೆದಾರರ ಸಂಘದ ಅಧ್ಯಕ್ಷರು ಉಮೇಶ್. RCB ಆಟಗಾರರನ್ನ ನೋಡಲು ವಿಧಾನಸೌಧಕ್ಕೆ ಜನ ಲಗ್ಗೆ ಇಟ್ಟಿದ್ರು. ಅಪಾರ ಅಭಿಮಾನಿಗಳು ಸೇರಿದ್ರಿಂದ ಗಿಡ ಮರಗಳಿಗೆ ಹಾನಿಯಾಗಿದೆ, ಗಿಡಗಳು ನೆಲಸಮ ಆಗಿದೆ. ಕಬ್ಬನ್ ಪಾರ್ಕ್ಗೂ ಕೂಡ ಸಮಸ್ಯೆ ಆಗಿದೆ. ಕಬ್ಬನ್ ಪಾರ್ಕ್ನ ಗಿಡ ಮರಗಳಿಗೂ ಕೂಡ ಹಾನಿಯಾಗಿದೆ. ತುಂಬಾ ಜನ ಸೇರಿದ್ರಿಂದ ಅಲ್ಲಿ ರೋಡ್ ಎಲ್ಲ ಫುಲ್ ಆಗಿದ್ರಿಂದ ಕಬ್ಬನ್ ಪಾರ್ಕ್ನಲ್ಲೂ ಕೂಡ ಜನ ಇದ್ರು. ಇವರೇ ಉಮೇಶ್ ಅನ್ನೋರು. ಇವರು ಈ ಕಬ್ಬನ್ ಪಾರ್ಕ್ ನಡಿಗೆದಾರರ ಸಂಘದ ಅಧ್ಯಕ್ಷರು. ಸೊ ಅವರೀಗ CD ಸಮೇತ ನೋಡಿ ಎಷ್ಟೆಲ್ಲ ಹಾನಿ ಆಗಿದೆ ಅಂತ ಈಗ ಹೇಳಿದ್ದಾರೆ. ಯಾಕಂದರೆ ಸ್ಟೇಡಿಯಂ ಪಕ್ಕದಲ್ಲೇ ಇರುವಂಥ ಕಬ್ಬನ್ ಪಾರ್ಕ್ನಲ್ಲಿ ಭಾಳಷ್ಟು ಜನ ಅವತ್ತಿದ್ದರು. ಆಗ ಗಿಡ ಮರಗಳನ್ನೆಲ್ಲ ಅಲ್ಲಿ ಮುರಿದು ಹಾಕಿದ್ದಾರೆ, ನೆಲಸಮ ಮಾಡಿದ್ದಾರೆ. ಕಬ್ಬನ್ ಪಾರ್ಕು ಕೂಡ ಸಮಸ್ಯೆ ಆಗಿದೆ. ಈ ಹಾನಿಯನ್ನು ಕೂಡ ಇವರೇ ತುಂಬಿಕೊಡಬೇಕು ಅಂತ ಈಗ ಮತ್ತೊಂದು ದೂರು ದಾಖಲಾಗಿದೆ. ಅಪಾರ ಅಭಿಮಾನಿಗಳು ಬಂದಿದ್ದರಿಂದ ಗಿಡ ಮರಗಳಿಗೆ ಹಾನಿಯಾಗಿದೆ. ಕೆಲವೊಂದಷ್ಟು ಜನ ಮರ ಹತ್ತಿದ್ರು, ಗಿಡಗಳನ್ನು ರೆಂಬೆ ಮುರಿದ್ರು.
ಇಂಥದ್ದೆಲ್ಲ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH